ಪ್ರೈಸ್ ದ ಲಾರ್ಡ್. ಈ ದಿನದ ಬಲಪಡಿಸುವ ವಾಕ್ಯ ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 18ನೇ ವಚನ. ಸಾಧ್ಯವಾದರೆ ನಿಮ್ಮಿಂದಾಗುವ ಮಟ್ಟಿಗೆ ಎಲ್ಲರ ಸಂಗಡ ಸಮಾಧಾನದಿಂದಿರಿ. ಆಮೇನ್. ಪ್ರಿಯ ದೇವರ ಮಕ್ಕಳೇ, ಇಲ್ಲಿ ಕರ್ತನ ವಾಕ್ಯ ಸ್ಪಷ್ಟವಾಗಿ ಹೇಳಲ್ಪಡ್ತಾ ಇದೆ. ಸಾಧ್ಯವಾದರೆ, ಹಲ್ಲೆಲೂಯಾ, ಸಾಧ್ಯವಾದರೆ ಎಲ್ಲರ ಸಂಗಡ ಸಮಾಧಾನದಿಂದಿರಲಿ. ನಿಮ್ಮಿಂದ ಆಗುವಷ್ಟು ಮಟ್ಟಿಗೆ, ಅಂದರೆ ನಿಮಗೆ ಸಾಧ್ಯ ಆಗೋದಾದರೆ, ನಿಮಗೆ ಅನುಕೂಲ ಆಗೋದೇ ಆದರೆ, ನಿಮ್ಮಿಂದ ಎಷ್ಟರ ಮಟ್ಟಿಗೆ ಸಮಾಧಾನದಿಂದ ಇರೋಕ್ಕೆ ಸಾಧ್ಯನೋ ಅಷ್ಟರ ಮಟ್ಟಿಗೆ ಸಮಾಧಾನದಿಂದ ಇರೋಕ್ಕೆ ಪ್ರಯತ್ನ ಮಾಡಿರಿ. ಹಲ್ಲೆಲೂಯಾ. ಈ ದಿನ ನೋಡ್ರಿ, ಅನೇಕ ಐಶ್ವರ್ಯವಂತರು ಈ ಲೋಕದಲ್ಲಿ ಇದ್ದಾರೆ, ಒಳ್ಳೆ ವಿದ್ಯಾವಂತರಿದ್ದಾರೆ, ಜ್ಞಾನವಂತರಿದ್ದಾರೆ, ಒಳ್ಳೆ ಒಳ್ಳೆ ಕೆಲಸಗಳಲ್ಲಿರುವವರು ಇದ್ದಾರೆ, ಒಳ್ಳೆ ಸರ್ಕಾರಿ ಹುದ್ದೆಯಲ್ಲಿರೋರು ಇದ್ದಾರೆ. ಆದರೆ ಎಲ್ಲರಲ್ಲೂ ಒಂದು ಕೊರತೆ ಕಾಣಲ್ಪಡ್ತಾ ಇದೆ, ಸಮಾಧಾನದ ಕೊರತೆ. ಅಲ್ಲೆಲ್ಲೂಯ್ಯ. ಅವರಿಗೆ ಸಮಾಧಾನನೇ ಇಲ್ಲದೆ ತುಂಬ ಜನ ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರೆ, ತುಂಬ ಜನ ಬಳಲ್ತಾ ಇದ್ದಾರೆ, ತುಂಬ ಜನ ಅಳ್ತಾ ಇದ್ದಾರೆ. ಅಯ್ಯೋ, ನನ್ನ ಜೀವನದಲ್ಲಿ ಸಮಾಧಾನನೇ ಇಲ್ವಲ್ಲ ಎಂಬುದಾಗಿ. ಅಲ್ಲೆಲ್ಲೂಯ್ಯ. ಆದರೆ ದೇವರ ವಾಕ್ಯಲ್ಲಿ ಹೇಳ್ತಾ ಇದೆ, ಸಾಧ್ಯವಾದರೆ ನಿಮ್ಮಿಂದ ಆಗುವಷ್ಟು ಮಟ್ಟಿಗೆ ಸಮಾಧಾನದಿಂದ ಇರಲಿ ಎಂಬುದಾಗಿ. ಅದಕ್ಕಾಗಿ ನಾವು ಪ್ರತಿದಿನ ಪ್ರಯತ್ನ ಪಡಬೇಕು. ಆ ಸಮಾಧಾನ ಕೆಡೋದಕ್ಕೆ ಮೂಲ ಕಾರಣಗಳೇನು ಅನ್ನೋದಾದರೆ ಕೋಪ, ಅಲ್ಲೆಲ್ಲೂಯ್ಯ, ದ್ವೇಷ, ಜಗಳ, ಮತ್ಸರ ಅಲ್ವಾ? ಇವುಗಳಿಂದನೇ ಏನಾಗುತ್ತೆ, ಸಮಾಧಾನ ಹಾಳಾಗುತ್ತೆ. ಆದ್ರಿಂದ ಈ ದಿನ ಈ ಸಮಾಧಾನವನ್ನು ನಮ್ಮ ಜೀವನದಲ್ಲಿ ನಾವು ಹೊಂದ್ಕೋಬೇಕು ಅಂದರೆ ಮೊದಲನೇದಾಗಿ ನಾವು ಕೋಪವನ್ನು ಬಿಡಬೇಕು. ನಾವು ಸಹಿಸಿಕೊಳ್ಳುವವರಾಗಿ ಮಾರ್ಪಡಬೇಕು, ಕ್ಷಮಿಸುವವರಾಗಿ ಮಾರ್ಪಡಬೇಕು, ಬಿಟ್ಟು ಕೊಡುವವರಾಗಿ ಮಾರ್ಪಡಬೇಕು. ಹಲ್ಲೆಲೂಯಾ. ನೋಡ್ರಿ, ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 9ನೇ ವಚನದಲ್ಲಿ ಈ ರೀತಿಯಾಗಿರ್ತದೆ. ನಾವೇನು ಮಾಡಬೇಕಂತೆ, ಸಮಾಧಾನ ಪಡಿಸುವವರಾಗಿರ್ಬೇಕಂತೆ. ಹೌದು, ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನ್ನಿಸಿಕೊಳ್ಳುವರು ಎಂಬುದಾಗಿ ಆ ವಾಕ್ಯ ಹೇಳಲ್ಪಟ್ಟಿರ್ತದೆ ಪ್ರಿಯರೇ. ಅಲ್ಲೆಲೂಯ್ಯ. ಅಂದರೆ ನಾವು ಯಾವಾಗ ಇನ್ನೊಬ್ಬರನ್ನ ಸಮಾಧಾನ ಪಡಿಸುವವರಾಗಿರ್ತೀವೋ ಆಗ ದೇವರು ಹೇಳ್ತಾ ಇದ್ದಾರೆ, ನನ್ನ ಮಕ್ಕಳು ಎಂಬುದಾಗಿ. ಹೌದು, ನಾವು ದೇವರ ಮಕ್ಕಳು ಅಂತ ಅನ್ನಿಸ್ಕೊಳ್ಬೇಕು ಅನ್ನೋದಾದರೆ ನಾವು ಮೊದಲನೇದಾಗಿ ಸಮಾಧಾನವಾಗಿರುವವರಾಗಿರಬೇಕು, ಎರಡನೇದಾಗಿ ಸಮಾಧಾನ ಪಡಿಸುವವರಾಗಿರಬೇಕು. ಅಲ್ಲೆಲ್ಲೂಯ್ಯ. ಈ ದಿನ ಸಮಾಧಾನವಾಗಿರೋದು ಕಷ್ಟ, ಸಮಾಧಾನ ಪಡಿಸೋದು ಕಷ್ಟ. ಯಾರಾದರೂ ನಮ್ಮ ಹತ್ರ ಬಂದು ಯಾರ ಬಗ್ಗೆ ಏನಾದರೂ ಚಾಡಿ ಹೇಳಿದಾಗ ನಾವೇನು ಮಾಡ್ತೇವೆ, ಹೌದು ನನಗೂ ಅವರು ಈ ರೀತಿ ಮಾಡಿದ್ರು, ಅವರು ಆ ಥರ, ಅವ್ರು ಈ ಥರ ಎಂಬುದಾಗಿ ನಾವು ಅವರೊಟ್ಟಿಗೆ ಸೇರಿ ಹೇಳಿ ಇನ್ನೂ ಆ ಕಾರ್ಯವನ್ನು ಏನು ಮಾಡ್ತೀವಿ, ದೊಡ್ಡದು ಮಾಡ್ತೇವೆ. ಆದರೆ ದೇವರ ಮಕ್ಕಳು ಯಾವತ್ತೂ ಕೂಡ ನೀವು ಆ ರೀತಿಯಾಗಿ ಇರಬಾರ್ದು. ಕೆಲವರ ಕೊರತೆಗಳನ್ನು ನೋಡೋದಾದರೆ, ಕೆಲವರು ಏನಾದರೂ ಇನ್ನೊಬ್ಬರ ಬಗ್ಗೆ ನಿಮ್ಮ ಹತ್ರ ಹೇಳೋದೇ ಆದರೆ ನೀವು ತಕ್ಷಣ ಏನು ಮಾಡಬೇಕು, ನಿಮ್ಮ ಬಳಿ ಬಂದು ಹೇಳೋರನ್ನು ಸಮಾಧಾನ ಮಾಡಬೇಕು. ತಕ್ಷಣ ಆ ಕಾರ್ಯದಲ್ಲಿ ನೀವು ದೇವರ ಜ್ಞಾನವನ್ನು ಪಡೆದವರಾಗಿ ಅಲ್ಲಿ ಏನು ಮಾತನಾಡಬೇಕು ಅದನ್ನು ಮಾತ್ರವೇ ಮಾತನಾಡಬೇಕು. ಆಗ ಮಾತ್ರವೇ ಸಮಾಧಾನ ಉಂಟಾಗ್ತದೆ. ಇಬ್ಬರು ಯಾರಾದರೂ ಜಗಳ ಮಾಡ್ತಾ ಇದ್ದಾರೆ ಎಂಬುದಾಗಿ ಇರೋದಾದರೆ ಅಲ್ಲಿ ಹೋಗಿ ನಾವು ಒಂದು ಆದರಣೆಯ ಮಾತುಗಳನ್ನು, ಮೃದುವಾದ ಮಾತುಗಳನ್ನು ಮಾತಾಡಬೇಕು. ಅವರ ಮುಂದೆ ಹೋಗಿ ನಾವು ಸಹ ಇನ್ನೂ ಅದೇ ರೀತಿಯ ಮಾತುಗಳನ್ನು ಮಾತಾಡೋದಾದರೆ ಅಲ್ಲಿ ಸಮಾಧಾನ ಬರೋದಿಲ್ಲ. ಇನ್ನು ಅಲ್ಲಿ ಏನಾಗುತ್ತೆ, ಜಗಳ ಹೆಚ್ಚಾಗುತ್ತೆ, ಕೋಪ ಹೆಚ್ಚಾಗುತ್ತೆ, ಅಲ್ಲೆಲ್ಲೂ ದ್ವೇಷಗಳು ಹೆಚ್ಚಾಗುತ್ತೆ. ಆದ್ದರಿಂದ ಪ್ರಿಯರೇ, ಈ ದಿನ ಸಾಧ್ಯವಾದಷ್ಟು ಮಟ್ಟಿಗೆ ದೇವರ ವಾಕ್ಯ ಹೇಳ್ತಾ ಇದೆ, ನಿಮ್ಮಿಂದ ಸಾಧ್ಯವಾದಷ್ಟು ಮಟ್ಟಿಗೆ ಸಮಾಧಾನದಿಂದಿರಿ. ಮೊದಲನೇದಾಗಿ ನೀವು ಸಮಾಧಾನದಿಂದಿರ್ರಿ. ನೋಡ್ರಿ, ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ಹೇಳಲ್ಪಟ್ಟಿರ್ತದೆ, ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗ್ತಾ ಇದ್ದೇನೆ, ನನ್ನಲ್ಲಿರುವ ಶಾಂತಿಯನ್ನೇ ನಿಮಗೆ ಬಿಟ್ಟು ಹೋಗ್ತಾ ಇದ್ದೇನೆ, ಲೋಕ ಕೊಡುವ ರೀತಿಯಲ್ಲಿ ಅಲ್ಲ, ನನ್ನ ಸಮಾಧಾನವನ್ನು, ನನ್ನ ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗ್ತಾ ಇದ್ದೇನೆ. ಪ್ರಿಯ ದೇವರ ಮಕ್ಕಳೇ, ಯೇಸು ಸ್ವಾಮಿ ಕೊಡುವ ಸಮಾಧಾನ ಎಂಥದ್ದು ಗೊತ್ತಾ? ಅದು ಶಾಶ್ವತವಾದದ್ದು. ಅಲ್ಲೆಲ್ಲೂಯ್ಯ. ಹೌದು, ಯೇಸು ಸ್ವಾಮಿಯ ಬಳಿ ವ್ಯಭಿಚಾರ ಮಾಡಿದಂಥ ಸ್ತ್ರೀಯರನ್ನು ಅನೇಕರು ಕರೆತಂದು ನಿಲ್ಲಿಸಿದಾಗ ಯೇಸು ಕ್ರಿಸ್ತನು ಅಲ್ಲಿ ಸಮಾಧಾನ ಪಡಿಸಲು ಪ್ರಯತ್ನ ಮಾಡಿದ್ರು. ಅಲ್ಲೆಲ್ಲೂಯ್ಯ. ಅದೇ ರೀತಿಯಾಗಿ ಆ ಸಮಾಧಾನ ಪಡಿಸುವ ಗುಣ ನಮ್ಮಲ್ಲಿ ಕೂಡ ಬರಬೇಕು ಎಂಬುದಾಗಿ ಅನೇಕ ಕಾರ್ಯಗಳನ್ನು ಯೇಸು ಕ್ರಿಸ್ತ ನಮಗೆ ಮಾದರಿಯಾಗಿ ಮಾಡಿ ತೋರಿಸಿದ್ದಾರೆ. ಹೌದು, ನಮ್ಮ ಮುಂದೆ ಏನೋ ನಡೆದಿರ್ಬೋದು, ಪರವಾಗಿಲ್ಲ, ಅಲ್ಲಿ ನಾವು ಕೋಪ ಮಾಡ್ಕೊಳ್ಳೋದ್ರಿಂದ, ನಾವು ಕಿಚ್ಚಾಡೋದ್ರಿಂದ, ನಾವು ಕೂಗಾಡೋದ್ರಿಂದ ಏನೂ ನಡೆಯೋದಿಲ್ಲ.
ಸಮಾಧಾನ ಕೆಟ್ಟು ಹೋಗುತ್ತೆ. ಒಂದು ಕುಟುಂಬ ಇರೋದಾದ್ರೆ ಅಲ್ಲಿ ಗಂಡ ಏನೇ ಮಾಡಿರ್ಬೋದು, ಹೆಂಡತಿ ಏನೋ ಮಾಡಿರ್ಬೋದು, ಮಕ್ಕಳು ಏನೋ ಮಾಡಿರ್ಬೋದು, ಒಂದು ಸಭೆ ಅನ್ನುವಾಗ ಸಭೆ ವಿಶ್ವಾಸಿಗಳು ಏನೋ ಮಾಡಿರ್ಬೋದು, ಆದರೆ ಏನೋ ಒಂದು ಹೆಚ್ಚು ಕಡಿಮೆ ಆಗ್ತಾನೆ ಇರುತ್ತೆ. ಅದೇ ಅಲ್ವಾ ಜೀವನ, ಒಂದೇ ರೀತಿ ಇರೋದಿಲ್ಲ ಅಲ್ವಾ. ಮೇಲು ಕೀಲುಗಳು ಬರ್ತಾನೆ ಇರುತ್ತೆ, ಹಳ್ಳ ದಿಣ್ಣೆಗಳು ಬರ್ತಾನೆ ಇರ್ತವೆ. ಆದರೆ ಅದನ್ನು ಸಹಿಸಿಕೊಂಡು ಹೋಗೋದೇ ಕ್ರೈಸ್ತ ಜೀವನ, ಅದೇ ಸಮಾಧಾನವಾಗಿರೋದು. ಅಲ್ಲೆಲ್ಲೂಯ್ಯ. ನೋಡ್ರಿ, ಆದಿಕಾಂಡ 32ನೇ ಅಧ್ಯಾಯ ಮತ್ತು 33ನೇ ಅಧ್ಯಾಯ ನೀವು ಓದೋದಾದ್ರೆ ನಿಮಗೆ ಗೊತ್ತಾಗುತ್ತೆ. ಸಾಧ್ಯವಾದರೆ ನೀವು ಈ ದಿನದಲ್ಲಿ ಪ್ರಿಯರೇ ಆ ವಾಕ್ಯಗಳನ್ನು ಓದಿ ನೋಡ್ರಿ, ಆ ಅಧ್ಯಾಯಗಳನ್ನು ಓದಿ ನೋಡ್ರಿ. ಅಲ್ಲಿ ಯಾಕೋಬ ಏಸಾವನ ಕುರಿತು ನಾವು ನೋಡ್ತೇವೆ. ಯಾಕೋಬನ ಬಗ್ಗೆ ನಮಗೆ ಗೊತ್ತು. ಯಾಕೋಬ ಎಂಥವನು ಅಂದರೆ ಮೋಸ ಮಾಡುವವನು, ಯಾಮಾರಿಸುವವನು, ವಂಚಿಸುವವನು. ತನ್ನ ಅಣ್ಣನಾದ ಏಸಾವನನ್ನು ಎಷ್ಟು ಸಾರಿ ಮೋಸ ಮಾಡ್ದ. ಅಲ್ಲೆಲ್ಲೂಯ್ಯ. ತನ್ನ ಅಣ್ಣ ದಣಿದು ಬಂದಾಗ ಅವನು ಏನೋ ಒಂದು ಕೆಂಪಗೆನೆ ಒಂದು ಗಂಜಿ ಮಾಡ್ತಾ ಇರ್ತಾನೆ. ಆ ಗಂಜಿಗೋಸ್ಕರ ಏನು ಮಾಡ್ತಾನೆ, ನನಗೆ ತುಂಬ ಹಸಿವಾಗ್ತಿದೆ, ನನಗೆ ತುಂಬ ಆಯಾಸ ಆಗ್ತಾ ಇದೆ, ನನಗೆ ಗಂಜಿ ಕೊಡು ಅಂತ ಕೇಳುವಾಗ ಆತ ಏನು ಮಾಡ್ತಾನೆ, ನಿನ್ನ ಚೊಚ್ಚಲತನವನ್ನು ನನಗೆ ಕೊಡು ಎಂಬುದಾಗಿ ಕೇಳಿ ನಂತರ ಅದನ್ನು ಕೊಡ್ತಾನೆ. ಅಲ್ಲೆಲ್ಲೂಯ್ಯ. ಆ ರೀತಿಯಾಗಿ ಅವನನ್ನು ವಂಚಿಸಿ ಮೋಸ ಮಾಡಿ ಯಾಮಾರಿಸಿ ಆ ಚೊಚ್ಚಲತನವನ್ನು ತೆಗೆದುಕೊಳ್ತಾನೆ. ಅಲ್ಲೆಲ್ಲೂಯ್ಯ. ಈ 2ನೇ ಬಾರಿ ನೋಡೋದಾದರೆ ಒಂದು ಸಾರಿ ಈಸಾಕನ ಹೇಳ್ತಾರೆ, ಏಸಾವನನ್ನು ಕರೆದು, ಮಗನೇ ನೀನು ನನಗೋಸ್ಕರ ಅಡವಿಗೆ ಹೋಗಿ ಬೇಟೆಯಾಡಿ ನನಗೆ ಆಹಾರವನ್ನು ಮಾಡಿಕೊಂಡು ತೆಗೆದುಕೊಂಡು ಬಾ ಎಂಬುದಾಗಿ. ಈ ಮಾತನ್ನು ಕೇಳಿಸ್ಕೊಂಡ ರೆಬೆಕ್ಕಳು ಏನು ಮಾಡ್ತಾಳೆ, ತಕ್ಷಣ ತನ್ನ ಮಗನಾದ ಯಾಕೋಬನಿಗೆ ಹೇಳ್ತಾಳೆ, ಮಗನೇ ನಾನು ನಿನಗೋಸ್ಕರ ಒಂದು ಕುರಿಮರಿಯನ್ನು ಹಿಡಿದು ಅದನ್ನು ಆಹಾರ ಮಾಡಿ ಕೊಡ್ತೇನೆ, ನೀನು ನಿನ್ನ ತಂದೆಯ ಬಳಿಗೆ ತೆಗೆದುಕೊಂಡು ಹೋಗಿ ನಿನ್ನ ತಂದೆಯ ಬಳಿಯಿಂದ ನಿನ್ನ ಅಣ್ಣನಿಗೆ ಬರಬೇಕಾದ ಆಶೀರ್ವಾದವನ್ನು ಹೊಂದಿಕೊ ಎಂಬುದಾಗಿ ಹೇಳ್ತಾಳೆ. ಅಲ್ಲೆಲ್ಲೂಯ್ಯ. ಆ ತಾಯಿ ಎಂಥ ಒಂದು ತಾಯಿಯಾಗಿರ್ಬೋದು ಯೋಚನೆ ಮಾಡಿ. ಅದೇನು ಗೊತ್ತಾ, ಕೆಟ್ಟ ತಾಯಿ ಅಲ್ಲ, ತುಂಬ ಪ್ರೀತಿ. ಅಂದರೆ ದೊಡ್ಡ ಮಗನಿಗಿಂತ ಚಿಕ್ಕ ಮಗನ ಮೇಲೆ ತುಂಬ ಪ್ರೀತಿ. ಅಲ್ಲೆಲ್ಲೂಯ್ಯ. ಪ್ರಿಯರೇ, ಆ ತಪ್ಪು ಮಾತ್ರ ನಾವು ಯಾವತ್ತೂ ಮಾಡಬಾರ್ದು. ನಮ್ಮ ಮನೇಲಿ 2 ಮಕ್ಕಳಿದ್ದಾರೋ, 3 ಮಕ್ಕಳಿದ್ದಾರೋ, 4 ಜನ ಇದ್ದಾರೋ, ಇಲ್ಲ 6 ಜನ ಇದ್ದಾರೋ, ಅದು ಎಷ್ಟೇ ಮಕ್ಕಳಿರಲಿ, ಸೂಸನ ಎಂಬ ಒಂದು ತಾಯಿಗೆ 10 ಜನ ಮಕ್ಕಳು. ಅಲ್ಲೆಲ್ಲೂಯ್ಯ. 10 ಜನ ಮಕ್ಕಳ ಮೇಲೆ ಆಕೆ ಮುಂಜಾನೆ ಎದ್ದು ತನ್ನ ತಲೆಯ ಮೇಲೆ, ಒಂದೊಂದು ಮಕ್ಕಳ ತಲೆಯ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದರು. ಒಂದೇ ಸಮವಾದ ಪ್ರೀತಿ. ಪ್ರಿಯರೇ, ನಾವು ಕೂಡ ತಂದೆ ತಾಯಿಗಳಾಗಿರುವ ನಾವುಗಳು ಎಲ್ಲರನ್ನು ಒಂದೇ ರೀತಿ ಪ್ರೀತಿ ಮಾಡಬೇಕು. ಅಲ್ಲೆಲ್ಲೂಯ್ಯ. ನನ್ನ ಮನೇಲಿ 4 ಜನ ಮಕ್ಕಳಿದ್ರು ಸರಿ, ಒಂದೇ ಮಗು ಇದ್ರು ಸರಿ, 2 ಇದ್ರು ಸರಿ, ಒಂದೇ ಪ್ರೀತಿ ಮಾಡುವವರಾಗಿರ್ಬೇಕು. ಅಲ್ಲೆಲ್ಲೂಯ್ಯ. ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ, ತಮ್ಮ ಮನೇಲಿರೋ ಮಕ್ಕಳನ್ನ ಮಾತ್ರ ಪ್ರೀತಿಸ್ತಾರೆ, ಹೊರಗಡೆ ಇರೋ ಮಕ್ಕಳನ್ನ ಯಾರು ಪ್ರೀತಿಸೋದಿಲ್ಲ. ಇನ್ನು ಕೆಲವರು ಹೊರಗಡೆ ಇರೋರ್ನೆಲ್ಲ ಪ್ರೀತಿಸ್ತಾರೆ, ಮನೆಯೊಳಗಡೆ ಇರೋರನ್ನ ಪ್ರೀತಿಸೋದಿಲ್ಲ. ದಯವಿಟ್ಟು ನಾವು ಜ್ಞಾನವಾಗಿ ನಡೆದುಕೊಳ್ಳಬೇಕಾದ ಕಾಲಘಟ್ಟದಲ್ಲಿದ್ದೇವೆ ಪ್ರಿಯರೇ. ಆ ದಿನ ರೆಬೆಕ್ಕಳು ಏನು ಮಾಡ್ತಾಳೆ, ಏಸಾವನಿಗೆ ಬರಬೇಕಾದ ಆಶೀರ್ವಾದವನ್ನು ನೀನು ತಗೋ ಎಂಬುದಾಗಿ ಅವಳ ಆಲೋಚನೆ ಹೇಳಿಕೊಡ್ತಾಳೆ. ಆಕೆ ಹೇಳಿದಂತೆಯೇ ಯಾಕೋಬನು ಮಾಡ್ತಾರೆ. ತನ್ನ ಅಣ್ಣನಾದ ಏಸಾವನಿಗೆ ಬರಬೇಕಾದ ಆಶೀರ್ವಾದವನ್ನ ಮತ್ತೆ ಮೋಸ ಮಾಡಿ ಯಾಕೋಬನೇ ಪಡೆದುಕೊಳ್ತಾನೆ. ಹಲ್ಲೆಲೂಯ್ಯ. ಈ ರೀತಿಯಾಗಿ ಮೋಸಗಾರನಾಗಿ, ಯಾಮಾರಿಸುವವನಾಗಿ, ವಂಚಿಸುವವನಾಗಿದ್ದ ಯಾಕೋಬನನ್ನ ದೇವರು ಸಂಧಿಸಿ ಅವನನ್ನು ಆಶೀರ್ವದಿಸಿ ಅವನ ಹೆಸರನ್ನು ಬದಲಾಯಿಸಿ, ಬೇಡಪ್ಪ ಇನ್ನು ಮುಂದೆ ನೀನು ಮೋಸಗಾರನಾಗಿರೋದು ಬೇಡ, ನೀನು ವಂಚಿಸುವವನಾಗಿರೋದು ಬೇಡ, ಏಮಾರಿಸುವವನಾಗಿರೋದು ಬೇಡ ಎಂಬುದಾಗಿ ಇಸ್ರಾಯೇಲ್ ಎಂಬುದಾಗಿ ಅವನ ಹೆಸರನ್ನು ಮಾರ್ಪಡಿಸ್ತಾರೆ. ಹಲ್ಲೆಲೂಯ್ಯ. ಅದಕ್ಕೆ ಕಾರಣ ಏನು ಗೊತ್ತಾ, ಅವನು 32ನೇ ಅಧ್ಯಾಯ ಆದಿಕಾಂಡದಲ್ಲಿ ರಾತ್ರಿ ಎಲ್ಲ ಕೂಡ ದೇವದೂತನಲ್ಲಿ ಹೋರಾಡ್ತಾನೆ, ಪ್ರಾರ್ಥನೆ ಮಾಡ್ತಾನೆ. ಅಲ್ಲೆಲ್ಲೂಯ್ಯ. ಯಾಕಂದ್ರೆ ಆ ದಿನ ಅವನಿಗೆ ಒಂದು ಸುದ್ದಿ ಬರುತ್ತೆ, ಏಸಾವನು ಯಾಕೋಬನನ್ನು ಸಂಧಿಸೋದಕ್ಕೆ ಬರ್ತಾ ಇದ್ದಾನೆ ಎಂಬುದಾಗಿ. ಆಗ ಯಾಕೋಬನಿಗೆ ಏನಂತಂದ್ರೆ, ಅಯ್ಯೋ ನನ್ನ ಅಣ್ಣ ಎಲ್ಲಿ ನಾನು ಮಾಡಿದ ತಪ್ಪುಗಳನ್ನೆಲ್ಲ ಯೋಚನೆ ಮಾಡಿ ನನ್ನನ್ನು ಕೊಲೆ ಮಾಡೋದಕ್ಕೆ ಬರ್ತಾ ಇದ್ದಾನೋ, ನನ್ನ ಹೊಡೆಯೋದಕ್ಕೆ ಬರ್ತಾ ಇದ್ದಾನೋ, ಜಗಳ ಮಾಡೋದಕ್ಕೆ ಬರ್ತಾ ಇದ್ದಾನೋ, ಏನಾಗುತ್ತೋ ಗೊತ್ತಿಲ್ವಲ್ಲ ಎಂಬುದಾಗಿ ಅವನು ಯೋಚನೆ ಮಾಡಿಕೊಂಡು ಭಯ ಪಟ್ಕೊಂಡು ಏನು ಮಾಡ್ತಾನೆ, ಮೊದಲನೇದಾಗಿ ತನ್ನ 2 ಹೆಂಡತಿಯರನ್ನು, ತನ್ನ ಮಕ್ಕಳನ್ನು, ತನ್ನ ಆಸ್ತಿಯನ್ನು ಏನು ಮಾಡ್ತಾನೆ, ಮುಂದೆ ಕಳಿಸ್ತಾನೆ. ಹಲ್ಲೆಲೂಯ್ಯ. ಅವ್ರುಗಳನ್ನೆಲ್ಲ ಮುಂದೆ ಕಳಿಸ್ಬಿಟ್ಟು ಆ ರಾತ್ರಿ ಎಲ್ಲ ಅವನು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆಯಲ್ಲಿ ಕಳೀತಾನೆ. ಆಗ ದೇವದೂತನೊಟ್ಟಿಗೆ ರಾತ್ರಿ ಎಲ್ಲ ಹೋರಾಡ್ತಾನೆ, ನೀನು ನನ್ನನ್ನು ಆಶೀರ್ವದಿಸಿದ ಹೊರತು ನಿನ್ನನ್ನು ಇಲ್ಲಿಂದ ಹೋಗೋದಕ್ಕೆ ಬಿಡೋದಿಲ್ಲ ಎಂಬುದಾಗಿ. ಆಗ ದೇವದೂತನು ಹೇಳ್ತಾನೆ, ಬೆಳಗಾಗ್ತಾ ಇದೆ, ನನ್ನನ್ನು ಬಿಡು ಎಂಬುದಾಗಿ ಹೇಳಿದ್ರು ಬಿಡೋದೇ ಇಲ್ಲ. ಕೊನೆಗೆ ದೇವದೂತನು ಅವನನ್ನು ಆಶೀರ್ವಾದ ಮಾಡ್ತಾರೆ. ಹಲ್ಲೆಲೂಯ್ಯ. ಕಾರಣ ಏನು ಗೊತ್ತಾ ಪ್ರಿಯರಿದ್ದಾರೆ, ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಆ ದಿನ ಏಸಾವನೊಂದಿಗೆ ಯಾಕೋಬನು ಸಮಾಧಾನವಾಗೋದಕ್ಕೆ ಮೊದಲನೇದಾಗಿ ರಾತ್ರಿ ಎಲ್ಲ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡ್ದ.
ದೇವದೂತನೊಂದಿಗೆ ಹೋರಾಡ್ದ. ಹೌದು ಪ್ರಿಯರೇ, ಈ ದಿನ ನೀವು ಯಾರ ಸಂಗಡಲಾದರೂ ಒಂದು ಸಮಾಧಾನ ಮಾಡ್ಕೋಬೇಕು. ಈ ಸಮಯದಲ್ಲಿ ನೋಡ್ರಿ, ಅನೇಕ ಕುಟುಂಬಗಳು ಬೇರ್ಪಟ್ಟಿದೆ, ಅನೇಕ ಗಂಡ ಹೆಂಡತಿ ಬೇರ್ಪಟ್ಟಿದ್ದಾರೆ, ಅನೇಕರು ಈ ದಿನ ಡಿವೋರ್ಸ್ಗಾಗಿ ಕೋರ್ಟ್ಗಳಲ್ಲಿ ಹೋಗಿ ನಿಂತುಕೊಳ್ತಾ ಇದ್ದಾರೆ, ಅನೇಕರು ತಮ್ಮ ಜೀವನಗಳನ್ನು ಹಾಳು ಮಾಡಿಕೊಳ್ತಾ ಇದ್ದಾರೆ. ಯಾಕೆಂದ್ರೆ ಅವ್ರಿಗೆ ಸಮಾಧಾನ ಆಗೋದಕ್ಕೆ ಆಗ್ತಾ ಇಲ್ಲ. ಸಮಾಧಾನ ಆಗದೆ ಇರೋದಕ್ಕೆ ಅವರು ಬೇರ್ಪಡಬೇಕು ಎಂಬುದಾಗಿ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇನ್ನು ಅಷ್ಟೇ, ಇನ್ನು ನಾನು ನನ್ನ ಗಂಡನೊಂದಿಗೆ ಸಮಾಧಾನವಾಗಿರೋಕ್ಕೆ ಸಾಧ್ಯ ಇಲ್ಲ, ನನ್ನ ಹೆಂಡತಿಯೊಂದಿಗೆ ಸಮಾಧಾನವಾಗಿರೋದಕ್ಕೆ ಆಗೋದಿಲ್ಲ, ನಾವು ಬೇರ್ಪಡೋದೇ ಸರಿ ಎಂಬುದಾಗಿ ಅನೇಕರು ಡಿವೋರ್ಸ್ಗಾಗಿ ಕಾಯ್ತಾರೆ. ಅಲ್ಲೆಲ್ಲೂಯ್ಯ. ನಿಮಗೆ ಗೊತ್ತಾ, ಅಧಿಕವಾದ ಡಿವೋರ್ಸ್ ತಗೊಳ್ಳೋದು ಯಾರು ಅಂತಂದರೆ ಕ್ರೈಸ್ತ ಮಕ್ಕಳೇ. ಪ್ರಿಯರೇ, ಯಾಕೆ? ನಮ್ಮ ಜೀವನದಲ್ಲಿ ಪ್ರಾರ್ಥನೆ ಕೊರತೆ ಇದೆ. ದಯವಿಟ್ಟು ಆ ಪ್ರಾರ್ಥನೆ ಕೊರತೆಯನ್ನು ಸರಿ ಮಾಡಿಕೊಳ್ಳ್ರಿ. ದೇವರ ಹೃದಯ ಇದರ ಮೂಲಕ ಎಷ್ಟು ದುಃಖ ಪಡುತ್ತೆ ಗೊತ್ತಾ? ಇದನ್ನು ನೋಡ್ತಿರುವ ನಿಮ್ಮಲ್ಲಿ ಯಾರಾದರೂ ಈ ದಿನ ಕುಟುಂಬದಿಂದ ದೂರ ಇರೋದೇ ಆದರೆ, ಗಂಡನಿಂದ ದೂರ ಇರೋದೇ ಆದರೆ, ಹೆಂಡತಿಯಿಂದ ದೂರ ಇರೋದೇ ಆದರೆ, ಪ್ರಿಯರೇ ದಯವಿಟ್ಟು ಈ ಕ್ಷಣ ನೀವು ಒಂದು ಕೆಲಸ ಮಾಡಿ, ದೇವರೊಟ್ಟಿಗೆ ಸಮಯವನ್ನು ಕಳೆಯಿರಿ, ಪ್ರಾರ್ಥನೆ ಮಾಡ್ರಿ, ದೇವರೊಂದಿಗೆ ಮಾತನಾಡ್ರಿ. ಅಪ್ಪ, ನನಗೆ ಸಮಾಧಾನ ಕೊಡಿ, ನಾನು ಸಮಾಧಾನದಿಂದಿರಬೇಕು, ನಾನು ಇನ್ನೊಬ್ಬರನ್ನು ಸಮಾಧಾನ ಪಡಿಸುವವನಾಗಿ, ಇನ್ನೊಬ್ಬರನ್ನು ಸಮಾಧಾನ ಪಡಿಸುವವಳಾಗಿ ಮಾರ್ಪಡಬೇಕು ಎಂಬುದಾಗಿ ಯಾಕೋಬನ ಹಾಗೆ ರಾತ್ರಿ ಎಲ್ಲ ನೀವು ದೇವರ ಸಮ್ಮುಖದಲ್ಲಿ ಸಮಯವನ್ನು ಕಳೆಯಿರಿ. ಹೆಚ್ಚಾದ ಸಮಯ ದೇವರೊಟ್ಟಿಗೆ ನೀವು ಕಳೆಯಿರಿ. ಖಂಡಿತವಾಗಿ ಕ್ಷಮಿಸುವ ಹೃದಯವನ್ನು ದೇವರು ನಿಮಗೆ ಕೊಡ್ತಾರೆ, ಪ್ರೀತಿಸುವ ಹೃದಯವನ್ನು ನಿಮಗೆ ಕೊಡ್ತಾರೆ, ನಿಮ್ಮಲ್ಲಿರೋ ಕೋಪವನ್ನು ತೆಗೆದು ಹಾಕ್ತಾರೆ, ದ್ವೇಷವನ್ನು ತೆಗೆದು ಹಾಕ್ತಾರೆ, ಮತ್ಸರವನ್ನು ತೆಗೆದು ಹಾಕ್ತಾರೆ. ಪ್ರಿಯರೇ, ಹಾಲೆಲ್ಲೂಯ್ಯ. ನೋಡ್ರಿ, ಎಲ್ಲದಕ್ಕೂ ಪರಿಹಾರ ಬೇರ್ಪಡೋದೇ ಅಲ್ಲ, ಎಲ್ಲದಕ್ಕೂ ಪರಿಹಾರ ಸಾವೇ ಅಲ್ಲ. ನಾವೇನು ಅನ್ಕೊಳ್ತೀವಿ, ಅಯ್ಯೋ ಇವರೊಟ್ಟಿಗಿನ ಬಾಳಕ್ಕಾಗೋದಿಲ್ಲ, ಇವರೊಟ್ಟಿಗಿನ ಜೀವನ ಮಾಡೋಕ್ಕಾಗೋದಿಲ್ಲ, ಈ ಕುಟುಂಬ ಬೇರ್ಪಡೋದೇ ಸರಿ ಎಂಬುದಾಗಿ ನಾವೇನು ಮಾಡ್ತೀವಿ, ಡಿವೋರ್ಸ್ ತಗೊಳ್ತೀವಿ, ಬೇರೆ ಕುಟುಂಬ ಬಂದ್ಬಿಡ್ತೀವಿ. ಹಾಲೆಲ್ಲೂಯ್ಯ. ನಾನು ಒಂಟಿಯಾಗಿ ಜೀವಿಸ್ತೇನೆ ಅನ್ನೋದಾಗಿ ನೀವು ಬಂದ್ಬಿಡ್ತೀರ. ಹಾಲೆಲ್ಲೂಯ್ಯ. ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ, ಇನ್ನು ಕೆಲವರು, ಅಪ್ಪ ಈ ಜೀವನ ಸಾಕಾಯ್ತು, ಇನ್ನು ಈ ಲೋಕದಲ್ಲಿ ಇರೋದಕ್ಕಾಗೋದಿಲ್ಲ, ಈ ಬದುಕು ಇನ್ಯಾವುದಕ್ಕೂ ಪ್ರಯೋಜನ ಇಲ್ಲ ಎಂಬುದಾಗಿ ಇನ್ನು ಅನೇಕರು ಆತ್ಮಹತ್ಯೆ ಮಾಡ್ಕೊಳ್ಬೇಕು, ಈ ಪ್ರಾಣ ಬಿಟ್ಟು ಬಿಡ್ಬೇಕು, ಈ ಪ್ರಾಣ ಕಳ್ಕೊಳ್ಬೇಕು ಅಂತ ಯೋಚನೆ ಮಾಡ್ತೀರಾ. ನೋಡ್ರಿ, ಬೇರ್ಪಡೋದು ನಿಮ್ಮ ಸಮಸ್ಯೆಗೆ ಪರಿಹಾರ ಅಲ್ಲ, ಆತ್ಮಹತ್ಯೆ ನಿಮ್ಮ ಸಮಸ್ಯೆಗೆ ಪರಿಹಾರ ಅಲ್ಲ. ಪ್ರಿಯರೇ, ಸಮಾಧಾನವಾಗಿರೋದೇ ನಿಮ್ಮ ಸಮಸ್ಯೆಗೆ ಈ ದಿನ ಬೇಕಾಗಿರುವಂಥ ಪರಿಹಾರ. ನೀವು ಯಾವ ಪರಿಸ್ಥಿತಿಯಲ್ಲಿ ಆದ್ರೂ ಇರ್ರಿ, ಕುಟುಂಬ ಬೇರ್ಪಟ್ಟ ಪರಿಸ್ಥಿತಿಯಲ್ಲಾದ್ರೂ ಇರ್ರಿ, ಪ್ರಾಣ ಕಳ್ಕೊಳ್ಳಬೇಕು ಅನ್ನೋ ಪರಿಸ್ಥಿತಿಯಲ್ಲಾದ್ರೂ ಇರ್ರಿ, ಒಂದೇ ಒಂದು ಕ್ಷಣ ನೀವು ಆ ತೀರ್ಮಾನ ಮಾಡೋದಕ್ಕೆ ಮುಂಚೆ ಈ ಚಿಕ್ಕ ಕಾರ್ಯವನ್ನು ಮಾಡಿ ದೇವರ ಮಕ್ಕಳೇ. ಹಲ್ಲೆಲೂಯ. ದೇವರ ಸಮ್ಮುಖದಲ್ಲಿ ಕುಳಿತುಕೊಳ್ಳ್ರಿ, ಸ್ವಲ್ಪ ಹೊತ್ತು ಏನೇನು ನಡೆದಿದೆ ಅವ್ರಿಗೆಲ್ಲ ಒಪ್ಪಿಸ್ರಿ. ಹೌದು ನೋಡ್ರಿ, ನಿಮ್ಮ ಕಷ್ಟನ ಕೆಲವು ವೇಳೆ ಮನುಷ್ಯರ ಹತ್ರ ಹೇಳ್ಬೇಕಾದ್ರೆ ಅವ್ರು ಕೇಳೋಷ್ಟು ತಾಳ್ಮೆ ಇರೋದಿಲ್ಲ. ಹಲ್ಲೆಲೂಯ. ಕೆಲವ್ರು ಏನೋ ನಾವು ಹೇಳೋದನ್ನ ಕೇಳೋ ಥರ ನಟಿಸ್ತಾ ಇರ್ಬೋದು, ಆದರೆ ಅವ್ರಿಗೆ ಹೃದಯ ಆಳದಿಂದ ಅವ್ರು ಕೇಳ್ತಾ ಇರೋದಿಲ್ಲ, ಏನೋ ನಿಮಗೋಸ್ಕರ ಕೂತು ತಲೆ ಆಡಿಸ್ತಾ ಇರ್ತಾರೆ. ಆದರೆ ಯೇಸು ಸ್ವಾಮಿ ಹಾಗಲ್ಲ ಪ್ರಿಯ ಮಕ್ಕಳೇ, ನೀವು ಹೇಳಬೇಕಾದ್ರೆ ಅದನ್ನು ಗಮನಿಸಿ ಕೇಳುವ ದೇವರಾಗಿದ್ದಾರೆ, ಅದಕ್ಕೆ ಪರಿಹಾರ ಮಾಡುವಂಥವರಾಗಿದ್ದಾರೆ. ಅದಕ್ಕಾಗಿಯೇ 2000 ವರ್ಷಗಳ ಮುಂಚೆಯೇ ನನ್ನ ಯೇಸು ಕ್ರಿಸ್ತನು ನಮಗಾಗಿ ಪ್ರಾಣ ಕೊಟ್ಟಿದ್ದಾರೆ. ಹೌದು, ನಮ್ಮ ರೋಗಗಳನ್ನು ಹೊತ್ತುಕೊಂಡಿದ್ದಾರೆ, ನಮ್ಮ ಶಾಪಗಳನ್ನು ಹೊತ್ತುಕೊಂಡಿದ್ದಾರೆ, ನಮ್ಮ ಎಲ್ಲ ಕಾರ್ಯಗಳನ್ನು ಮಾರ್ಪಡಿಸಿದ್ದಾರೆ. ನಾನು ಬಲಿಯಾಗಬೇಕಾದ ಸ್ಥಳದಲ್ಲಿ ನನಗಾಗಿ ಯೇಸು ಕ್ರಿಸ್ತನು ಬಲಿಯಾಗಿದ್ದಾರೆ. ಹೌದು, ನನಗಾಗಿ ಸತ್ತು ನನಗಾಗಿ ಈ ದಿನ ಪುನರುತ್ಥಾನನಾಗಿ ಜೀವಿಸ್ತಾ ಇರುವ ದೇವರನ್ನು ನಾನು ಆರಾಧಿಸ್ತಾ ಇದ್ದೇನೆ. ಹೌದು, ನೀವು ಯೇಸುವಿನ ಬಳಿ ಕುಳಿತು ಹೇಳ್ರಿ, ಆತ ಬೇಸರ ಮಾಡ್ಕೊಳ್ಳೋದಿಲ್ಲ, ಆತನು ಬೇಸರ ಮಾಡಿಕೊಳ್ಳೋದಿಲ್ಲ, ಆತ ನಿಮ್ಮನ್ನು ತಳ್ಳಿ ಬಿಡೋದಿಲ್ಲ. ಹೌದು, ದೇವರ ವಾಕ್ಯ ಯೆಹೋಶುವ 1:5 ಹೇಳ್ತದೆ, ಸ್ಥಿರಚಿತ್ತನಾಗಿರು, ಧೈರ್ಯವಾಗಿರು, ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ ಎಂಬುದಾಗಿ. ಯಾರು ನಿಮ್ಮನ್ನ ಕೈ ಬಿಟ್ಟಿರ್ಬೋದು, ಯಾರು ಬೇಕಾದ್ರೂ ನಿಮ್ಮನ್ನ ತೊರೆದು ಬಿಡ್ಬೋದು. ಇವಳು ನನಗೆ ಬೇಡ, ಇವನು ನನಗೆ ಬೇಡ, ಇವ್ರು ನನಗೆ ಕೈ ಬಿಟ್ಟಿದ್ದಾರೆ, ಇನ್ನು ಇವ್ರ ಜೊತೆ ನಾನು ಇರೋದಿಲ್ಲ. ಆ ರೀತಿಯಾಗಿ ಯೇಸು ಸ್ವಾಮಿ ಹೇಳೋದೇ ಇಲ್ಲ. ಮನುಷ್ಯರು ಹೇಳ್ತಾರೆ, ಆದರೆ ಯೇಸು ಸ್ವಾಮಿ ಹೇಳೋದಿಲ್ಲ. ಕುಳಿತುಕೊಳ್ಳ್ರಿ. ಈ ದಿನ ನಿಮ್ಮ ಜೀವನದಲ್ಲಿ ಏನೇನು ನಡೆದಿದೆ, ಏನು ಸರಿ ತಪ್ಪುಗಳಿದ್ರೆ ಅಪ್ಪನ ಬಳಿಯಲ್ಲಿ ಹೇಳ್ರಿ. ಎಸಪ್ಪ ಅಂತ ಕರೆದು ಮನಸಾರೆ ಹೇಳ್ರಿ, ಬಾಯಿಗಳನ್ನು ತೆರೆದು ಮನಸಾರೆ ಹೇಳ್ರಿ, ಎಸಪ್ಪ ಈ ಥರ ಆಯ್ತಪ್ಪ, ಈ ಥರ ನಡೆದಿದೆಯಪ್ಪ, ಇದು ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ, ಆದರೆ ನನಗೆ ಸಮಾಧಾನ ಕೊಡು, ಅವರನ್ನು ಸಮಾಧಾನ ಪಡಿಸೋ ಕೃಪೆಯನ್ನು ಕೊಡು. ಹಲ್ಲೆಲೂಯ. ಹೌದಲ್ವಾ? ನಾವು ಈ ದಿನ ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 18ನೇ ವಾಕ್ಯ ಅದೇ ಅಲ್ವಾ ನಾವು ಓದ್ಕೊಂಡಿದ್ದು. ಸಾಧ್ಯವಾದರೆ ನಿಮ್ಮಿಂದ ಆಗುವಷ್ಟು ಮಟ್ಟಿಗೆ ಸಮಾಧಾನವಾಗಿರ್ರಿ. ಹಲ್ಲೆಲೂಯ. ಮತ್ತಾಯ 5:9 ಸಮಾಧಾನ ಪಡಿಸ್ರಿ. ಒಂದು, ನಾವು ಸಮಾಧಾನವಾಗಿರಬೇಕು, ಎರಡನೇದು ಇನ್ನೊಬ್ಬರನ್ನ ಸಮಾಧಾನ ಪಡಿಸ್ಬೇಕು.
ಹಲ್ಲೆಲೂಯ. ಆದಿಕಾಂಡ 32-33ನೇ ಅಧ್ಯಾಯದಲ್ಲಿ ಯಾಕೋಬನು ಏಸಾವನನ್ನು ಸಮಾಧಾನ ಪಡಿಸುವುದಕ್ಕೋಸ್ಕರ ತನ್ನಲ್ಲಿರುವ ಆಸ್ತಿಯನ್ನೆಲ್ಲ ಮುಂದೆ ಕಳಿಸ್ದ, ತನ್ನ ಹೆಂಡತಿಯನ್ನು ಮುಂದೆ ಕಳಿಸ್ದ, ತನ್ನ ಮಕ್ಕಳನ್ನು ಮುಂದೆ ಕಳಿಸ್ದ. ನಂತರ ಕೊನೆಯದಾಗಿ ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡಿ ಕೊನೆಯದಾಗಿ ಈತನು ಹೋಗ್ತಾನೆ. ಹಲ್ಲೆಲೂಯ. ನಡೆದದ್ದೇನು ಗೊತ್ತಾ? 33ನೇ ಅಧ್ಯಾಯದಲ್ಲಿ ಏಸಾವನನ್ನು ಸಂಧಿಸಿದಾಗ ಯಾಕೋಬನು ದೂರದಲ್ಲಿರುವಾಗಲೇ ಏಸಾವನು ಓಡಿ ಬಂದು ಅವನನ್ನು ಅಪ್ಪಿಕೊಂಡು ಕಣ್ಣೀರಿಟ್ಟನೆಂಬುದಾಗಿರ್ತದೆ. ಹಲ್ಲೆಲೂಯ. ಅಂದ್ರೆ ಏಸಾವನು ಎಂಥ ಒಂದು ಗುಣವುಳ್ಳವನಾಗಿದ್ದ ಅಂದ್ರೆ ಎಲ್ಲ ರೀತಿಯಲ್ಲೂ ಮೋಸ ಹೋದವನಾಗಿದ್ದ. ಹಲ್ಲೆಲೂಯ. ಹೌದಲ್ವಾ? ಕೆಲವು ವೇಳೆ ನಾವು ಎಲ್ಲೋ ಹಣ ಕೊಟ್ಟು ಮೋಸ ಹೋಗಿದ್ದಾಗ, ನಮ್ಗೆ ಯಾರಾದ್ರೂ ಮೋಸ ಮಾಡಿಬಿಟ್ಟಾಗ, ಅಥವಾ ನಮ್ಮನ್ನು ಪ್ರೀತಿ ಮಾಡಿದವ್ರು ಏನಾದ್ರೂ ನಮ್ಗೆ ಮೋಸ ಮಾಡಿಬಿಟ್ಟಾಗ ನಾವೇನ್ ಮಾಡ್ತೀವಿ? ಕೋಪಗೊಳ್ತೀವಿ, ಉರಿಗೊಳ್ತೀವಿ, ಅವ್ರ ಮೇಲೆ ಒಂದು ಕೋಪ ಬರುತ್ತೆ ನಮ್ಗೆ. ಹಲ್ಲೆಲೂಯ. ನೋಡ್ರಿ, ಕಳೆದು ಹೋದ ದಿನದಲ್ಲಿ ಎಲ್ಲರೂ ನೋಡಿರ್ತೀರಾ, ಒಂದು ಹುಡುಗಿಯನ್ನ ಮಂಗಳೂರಿನ ಬಂಟ್ವಾಳ ಎಂಬ ಒಂದು ಸ್ಥಳದಲ್ಲಿ ನೋಡ್ರಿ, ಆಕೆ ಪ್ರೀತಿ ಮಾಡ್ಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ, ಒಂದು ಸೇಡಿಗೋಸ್ಕರ ಆಕೆನ ಕೊಚ್ಚಿ ಹಾಕ್ತ. ಹಲ್ಲೆಲೂಯ. ಎಂತ ಒಂದು ಕಾರ್ಯ ಅಲ್ವಾ? ಆ ಕೋಪ ನೋಡ್ರಿ ಎಷ್ಟು ಒಂದು ಘೋರವಾದ ಕಾರ್ಯವನ್ನ ಮಾಡ್ಬಿಡ್ತು. ಆ ಸೇಡು ಎಂತ ಒಂದು ಕಾರ್ಯವನ್ನ ಮಾಡ್ಬಿಡ್ತು ಪ್ರಿಯರೇ. ಹಲ್ಲೆಲೂಯ. ಅದೇ ರೀತಿಯಾಗಿ ನಾವು ಸಮಾಧಾನ ಪಡೆದೇ ಹೋದ್ರೆ ಈ ರೀತಿಯಾದ ಘೋರ ಕೃತ್ಯಗಳು ನಮ್ಮ ದೇಶದಲ್ಲಿ ನಡೀತಾನೆ ಇರ್ತವೆ. ಅದಕ್ಕಾಗಿ ಪ್ರಿಯ ದೇವರ ಮಕ್ಕಳೇ, ದಯವಿಟ್ಟು ಸಮಾಧಾನವಾಗಿರೋದಕ್ಕೆ ಪ್ರಯತ್ನ ಮಾಡ್ರಿ. ಅದೇ ಸಮಯದಲ್ಲಿ ಇನ್ನೊಬ್ಬರನ್ನು ಕೂಡ ಸಮಾಧಾನ ಪಡಿಸೋದಕ್ಕೆ ದಯವಿಟ್ಟು ನೀವು ಪ್ರಯತ್ನ ಮಾಡ್ರಿ. ನೀವು ಓದುವ ಸ್ಥಳದಲ್ಲಿ ಇರ್ಬೋದು, ನೀವು ಕೆಲಸ ಮಾಡೋ ಸ್ಥಳದಲ್ಲಾಗಿರ್ಬೋದು, ಅಥವಾ ನಿನ್ನ ಕುಟುಂಬದಲ್ಲಾಗಿರ್ಬೋದು, ಅಥವಾ ನಿನ್ನ ಸಭೆಯಲ್ಲಾಗಿರ್ಬೋದು. ಪ್ರಿಯ ದೇವರ ಮಕ್ಕಳೇ, ನೀವು ಸಮಾಧಾನವಾಗಿರೋದಕ್ಕೆ ಅಭ್ಯಾಸ ಮಾಡಿಕೊಳ್ಳ್ರಿ. ಎರಡನೇದಾಗಿ ಸಮಾಧಾನ ಪಡಿಸುವವರಾಗಿರ್ರಿ. ಹಲ್ಲೆಲೂಯ. ಅಂತಹ ಯಾಮಾರಿ ಹೋದ ಏಸಾವನಿಗೆ ಆ ಸಮಾಧಾನ ಎಲ್ಲಿಂದ ಬಂತು? ಅವನನ್ನು ಅಪ್ಪಿಕೊಂಡು, ಅಂದ್ರೆ ತನ್ನ ತಮ್ಮನಾದ ಯಾಕೋಬನನ್ನ ಅಪ್ಪಿಕೊಂಡು ಅವನು ಕಣ್ಣೀರು ಸುರಿಸುವಷ್ಟು ಆ ತಾಳ್ಮೆ, ಆ ಸಮಾಧಾನ ಎಲ್ಲಿಂದ ಬಂತು? ಹಲ್ಲೆಲೂಯ. ಯಾಕೋಬನು ರಾತ್ರಿ ಎಲ್ಲ ಮಾಡಿದ ಪ್ರಾರ್ಥನೆ ನಿಮಿತ್ತವಾಗಿ ಅವನ ಹೃದಯ ಬದಲಾಯಿತು, ಅವನಲ್ಲಿ ಸಮಾಧಾನ ಉಂಟಾಯಿತು. ಮೊದಲನೇದಾಗಿ ಯಾಕೋಬನು ಸಮಾಧಾನವಾದ, ಎರಡನೇದಾಗಿ ಏಸಾವನನ್ನ ಪ್ರಾರ್ಥನೆ ಮೂಲಕ ಸಮಾಧಾನ ಪಡಿಸ್ದ. ಹೌದು ಪ್ರಿಯ ದೇವರ ಮಕ್ಕಳೇ, ಈ ದಿನ ನಿಮಗೆ ಯಾರೊಟ್ಟಿಗೆ ಸಮಾಧಾನ ಇಲ್ಲವೋ, ಯಾವ ವಿಷಯದಲ್ಲಿ ಸಮಾಧಾನ ಇಲ್ಲವೋ, ಯಾವ ವಿಷಯದಲ್ಲಿ ನಿಮ್ಮ ಹೃದಯ ಗೊಂದಲಕ್ಕೆ ಒಳಗಾಗಿದೆಯೋ, ಗಲಿಬಿಲಿಯಿಂದ ಇದೆಯೋ, ಹೋರಾಡ್ತಾ ಇದೆಯೋ, ಈ ದಿನ ಅದಕ್ಕೆಲ್ಲ ಒಂದೇ ಒಂದು ಪರಿಹಾರ. ನೀವು ಯೋಚನೆ ಮಾಡೋದಲ್ಲ, ನೀವು ಅಳ್ತಾ ಕೂತ್ಕೊಳ್ಳೋದಲ್ಲ, ಅವರೊಟ್ಟಿಗೆ ಹೋಗಿ ಜಗಳ ಮಾಡೋದಲ್ಲ, ನಿಮ್ಮ ಕೋಪವನ್ನು ತೋರಿಸ್ಕೊಳ್ಳೋದಲ್ಲ. ಹಲ್ಲೆಲೂಯ. ಅದಕ್ಕೆಲ್ಲ ಬದಲಾಗಿ ಕುಳಿತು ಪ್ರಾರ್ಥನೆ ಮಾಡ್ರಿ. ಯೇಸುವಿನ ಬಳಿ ಪ್ರಾರ್ಥನೆ ಮಾಡ್ರಿ. ಕರ್ತನೆ, ಈ ದಿನ ನನಗೊಂದು ಸಮಾಧಾನ ಬೇಕಪ್ಪ. ನೀವು ಹೇಳಿದಿರಲ್ಲ, ಸಾಧ್ಯವಾದರೆ ನಿಮ್ಮಿಂದ ಆಗುವಷ್ಟು ಮಟ್ಟಿಗೆ ಸಮಾಧಾನವಾಗಿರಿ ಎಂಬುದಾಗಿ ರೋಮ 12:18 ಹೇಳಿದಿರಲ್ಲ. ನಾನು ಸಮಾಧಾನವಾಗಿರೋದಕ್ಕೆ ಸಹಾಯ ಮಾಡಿ ಎಂಬುದಾಗಿ ವಾಕ್ಯವನ್ನು ಓದಿ, ವಾಕ್ಯವನ್ನ ಹೇಳಿ ಪ್ರಿಯರೇ ಪ್ರಾರ್ಥನೆ ಮಾಡ್ರಿ. ಆ ವಾಕ್ಯಕ್ಕೆ ಜೀವವಿದೆ. ಇದು ಜೀವವುಳ್ಳ ವಾಕ್ಯ, ಇದು ಪ್ರಾಣವನ್ನು ಉಜ್ಜೀವಿಸ ಮಾಡುವಂತ ವಾಕ್ಯ, ಇದು ಈ ಬಾಯಿ ಕತ್ತಿಗಿಂತ ಹದವಾದ ಒಂದು ಕಾರ್ಯ. ಹಲ್ಲೆಲೂಯ. ಈ ವಾಕ್ಯದಲ್ಲಿ ಬಲ ಇದೆ. ನೀವು ಯಾವಾಗ ಪ್ರಾರ್ಥನೆ ಮಾಡಿದ್ರು ವಾಕ್ಯಗಳನ್ನ ಹೇಳಿ ಪ್ರಾರ್ಥನೆ ಮಾಡ್ರಿ. ಆ ದೇವಾದಿ ದೇವನು, ರಾಜಾದಿರಾಜನು, ಕರ್ತಾದಿ ಕರ್ತನಾದ ಯೇಸು ಕ್ರಿಸ್ತನೇ ಸೈತಾನನನ್ನು ಸೋಲಿಸೋದಕ್ಕೆ ವಾಕ್ಯಗಳನ್ನು ಉಪಯೋಗಿಸಿದ್ರು. ಹೌದು, ವಾಕ್ಯ ಒಂದು ಆಯುಧವಾಗಿದೆ. ಸೈತಾನನನ್ನು ಸೋಲಿಸಲು, ನಮ್ಮ ಕುಟುಂಬ ಪರಿಸ್ಥಿತಿಗಳನ್ನು ಹೋಗಲಾಡಿಸಲು, ನಾವು ಜಯವನ್ನು ಕಾಣಲು ವಾಕ್ಯ ಬಹಳ ಪ್ರಾಮುಖ್ಯವಾಗಿದೆ. ಹಲ್ಲೆಲೂಯ. ಅದಕ್ಕೆ ವಾಕ್ಯಗಳನ್ನು ಹೇಳಿ ಪ್ರಾರ್ಥನೆ ಮಾಡ್ರಿ. ಎರಡನೇದಾಗಿ ಮತ್ತಾಯ 5:9 ಆ ವಾಕ್ಯದ ಪ್ರಕಾರ, ದೇವರೇ, ನಾನು ಎಲ್ಲರನ್ನು ಸಮಾಧಾನ ಪಡಿಸುವವನಾಗಿ ಮಾರ್ಪಡಬೇಕು, ನನಗೆ ಕೃಪೆ ಮಾಡ್ರಿ ಎಂಬುದಾಗಿ ಆ ಸಮಾಧಾನ ಪಡಿಸುವುದ ಕೃಪೆಯನ್ನು ಹೊಂದಿಕೊಳ್ಳ್ರಿ. ಆಗ ನೀವು ದೇವರ ಮಕ್ಕಳು ಅನ್ನಿಸ್ಕೊಳ್ತೀರಾ. ಹೌದು, ನಮ್ಮನ್ನು ನೋಡುವವರಪ್ಪ ಇವರು ದೇವರ ಮಕ್ಕಳು ಅಂತ ಹೇಳ್ತಾರೆ. ಹೌದು ರೀ, ಒಂದು ವಾಕ್ಯ ಹೇಳಲ್ಪಟ್ಟಿರ್ತದೆ, ಮೃದುವಾದ ಮಾತು ಕೋಪವನ್ನು ಅಡಗಿಸುತ್ತದೆ ಎಂಬುದಾಗಿ ಜ್ಞಾನೋಕ್ತಿಗಳಲ್ಲಿ ಹೇಳಲ್ಪಟ್ಟಿರ್ತದೆ. ಹಲ್ಲೆಲೂಯ. ನಾನು ಅನ್ಕೊಳ್ತೇನೆ, ಜ್ಞಾನೋಕ್ತಿಗಳ 15:1 ವಚನದಲ್ಲಿ, ಹೌದು, ಮೃದುವಾದ ಮಾತು ಕೋಪವನ್ನ ಅಡಗಿಸುತ್ತೆ. ಕೋಪವಾಗಿರುವಾಗ ನಾವು ಏನ್ ಮಾತಾಡ್ತೀವಿ ಅಂತಾನೆ ನಮಗೆ ಗೊತ್ತಾಗೋದಿಲ್ಲ. ಆಗ ನಾವು ಎದುರಾಗಿರೋ ಇನ್ನೊಬ್ರು ಕೂಡ ಕೋಪವಾಗಿ ಮಾತಾಡಿದ್ರೆ ಅಲ್ಲಿ ಇನ್ನ ಏನಾಗುತ್ತೆ, ಜಗಳ ಹೆಚ್ಚಾಗುತ್ತೆ. ಅದಕ್ಕೆ ಒಬ್ಬರು ಕೋಪವಾಗಿರುವಾಗ ಇನ್ನೊಬ್ರು ಮೌನವಾಗಿರ್ಬೇಕು ಅಥವಾ ಮೃದುವಾಗಿ ಮಾತಾಡ್ಬೇಕು. ಸಾರಿ, ನಂದು ತಪ್ಪಾಯ್ತು, ಆತರ ಕ್ಷಮಿಸ್ರಿ, ಆತರ ಬಿಟ್ಟುಕೊಡ್ರಿ, ಆತರ ಸಹಿಸ್ಕೊಳ್ರಿ. ಆಗ ಅಲ್ಲಿ ಸಮಾಧಾನ
ಸಮಾಧಾನ ಉಂಟಾಗುತ್ತೆ. ಅಲ್ಲೆಲ್ಲೂಯ್ಯ. ಈ ದಿನ ಯಾಕೆ ಜಗಳಗಳಾಗ್ತಿದೆ, ಯಾಕೆ ಸಮಾಧಾನ ಇಲ್ಲದ ಕೊರತೆ ಬರ್ತಿದೆ ಅಂದರೆ ನಾನು ಅಂತ ನಿಂತ್ಕೊಳ್ಳೋದ್ರಿಂದ ಬೇಡ. ಬಿಟ್ಟು ಕೊಡೋದೇ ಕ್ರೈಸ್ತ ಜೀವನ. ಬಿಟ್ಟು ಕೊಡೋರು ಯಾವತ್ತೂ ಕೆಟ್ಟು ಹೋಗೋದಿಲ್ಲ, ನಿಮಗೆ ಗೊತ್ತಾ ದೇವರ ಮಕ್ಕಳೇ. ಆದ್ದರಿಂದ ಪ್ರಿಯರೇ, ಈ ದಿನದಿಂದ ನೀವು ಸಮಾಧಾನವಾಗಿರ್ರಿ, ಎಲ್ಲರೊಟ್ಟಿಗೆ ಸಮಾಧಾನದಿಂದಿರ್ರಿ. ಹಾಲೆಲ್ಲೂಯ್ಯ. ಆ ದಿನ ಯಾಕೋಬನು ಹೇಗೆ ಪ್ರಾರ್ಥಿಸಿ ಏಸಾವನಿಗೆ ಸಮಾಧಾನವಾದನು, ಹೇಗೆ ಏಸಾವನ ಹೃದಯ ಕರಗಿ ಅವನ ಮೇಲಿದ್ದ ಕೋಪ ಎಲ್ಲ ಹೋಗಿ ತನ್ನ ತಮ್ಮನನ್ನು ಅಪ್ಪಿಕೊಂಡು ಕಣ್ಣೀರು ಸುರಿಸಿ ಪ್ರೀತಿಯಿಂದ ನಡೆದುಕೊಂಡು, ಅದೇ ರೀತಿಯಾಗಿ ಈ ದಿನ ನಿಮ್ಮನ್ನೆಲ್ಲ ಯಾರ್ಯಾರೆಲ್ಲ ತಳ್ಳಿಬಿಟ್ಟಿದ್ದಾರೋ, ಯಾರೆಲ್ಲ ದ್ವೇಷಿಸ್ತಾ ಇದ್ದಾರೋ, ನಿಮ್ಮೊಂದಿಗೆ ಯಾರೆಲ್ಲ ಸಮಾಧಾನವಾಗಿಲ್ಲದೆ ನಿಮ್ಮ ಮೇಲೆ ಸಿಟ್ಟಿನಿಂದಿದ್ದಾರೋ, ನಿಮ್ಮ ಪ್ರಾರ್ಥನೆ ಅವರನ್ನು ಮಾರ್ಪಡಿಸ್ತದೆ. ಹಾಲೆಲ್ಲೂಯ್ಯ. ಅವರು ನಿಮ್ಮನ್ನು ಪ್ರೀತಿಸುವಂತೆ, ನೀವು ಅವರನ್ನು ಪ್ರೀತಿಸುವಂತೆ, ಅವರು ನಿಮ್ಮೊಟ್ಟಿಗೆ ಸಮಾಧಾನವಾಗಿರುವಂತೆ, ನೀವು ಇವರೊಟ್ಟಿಗೆ ಸಮಾಧಾನ ದೇವರು ಕಾರ್ಯ ಮಾಡ್ತಾರೆ. ಹಾಲೆಲ್ಲೂಯ್ಯ. ಯಾಕೆ ಗೊತ್ತಾ, ನನ್ನ ದೇವರು ಹೇಳುವುದನ್ನೇ ಮಾಡುವ ದೇವರು, ಮಾಡುವುದನ್ನೇ ಹೇಳುವ ದೇವರು. ಅಂತ ಸೇನಾಧೀಶ್ವರನಾದ ಯೆಹೋವನನ್ನ, ಅಂತ ಮಹಿಮೆಯುಳ್ಳ ದೇವರನ್ನು ನಾವು ಆರಾಧಿಸ್ತೇವೆ. ಆತನ ಹೆಸರೇನು ಗೊತ್ತಾ? ಯೆಹೋವ ಶಾಲೋಮ್, ಅಂದರೆ ಸಮಾಧಾನ ಕರ್ತನು. ಆತನು ಸಮಾಧಾನ ಕೊಡುವ ದೇವರು. ನನ್ನ ದೇವರಿಗೆ ಅನೇಕ ಹೆಸರುಗಳಿದೆ. ಯೆಶಾಯ 9:6 ಇರ್ತದೆ. ಆತನ ಅದ್ಭುತ ಸ್ವರೂಪನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ. ಆ ರೀತಿಯಾಗಿರುವ ಅದೇ ಸ್ಥಳದಲ್ಲಿ ಇನ್ನೊಂದು ಹೆಸರು ಇರ್ತದೆ, ಆತನು ಸಮಾಧಾನದ ಪ್ರಭು. ಹಲ್ಲೆಲೂಯಾ. ಅವರು ಸಮಾಧಾನದ ಪ್ರಭು. ಈ ದಿನ ನಿನ್ನ ಜೀವನದಲ್ಲಿ, ನಿನ್ನ ಕುಟುಂಬದಲ್ಲಿ, ನಿನ್ನ ಕಾರ್ಯಗಳಲ್ಲಿ ನಿನಗೆ ಸಮಾಧಾನ ಬೇಕು. ಆ ಯೆಹೋವ ಶಾಲೋಮ್ ಸಮಾಧಾನ ಕೊಡ್ತಾರೆ. ಸಮಾಧಾನದ ಪ್ರಭು ನಿನಗೆ ಸಮಾಧಾನ ಕೊಡ್ತಾರೆ. ಹಲ್ಲೆಲೂಯಾ. ಹೌದು ನೋಡ್ರಿ, ಯಾವ ಹಣನೂ ಸಮಾಧಾನ ಕೊಡೋದಿಲ್ಲ. ಕೋಟ್ಯಾಂತರ ಆಸ್ತಿ ಇರೋರ್ಗೂ ಈ ದಿನ ಸಮಾಧಾನ ಇಲ್ಲ, ನೆಮ್ಮದಿಯಾದ ನಿದ್ರೆ ಇಲ್ಲ. ಹಲ್ಲೆಲೂಯಾ. ಯಾರು ನೆಮ್ಮದಿಯಾಗಿ ನಿದ್ರೆ ಮಾಡೋಕ್ಕೆ ಸಾಧ್ಯ ಗೊತ್ತಾ? ಯಾರು ನೆಮ್ಮದಿಯಾಗಿ ಊಟ ಮಾಡೋಕ್ಕೆ ಸಾಧ್ಯ ಗೊತ್ತಾ? ಸಮಾಧಾನದಿಂದಿರೋರು. ಹಲ್ಲೆಲೂಯಾ. ಆ ಸಮಾಧಾನ ಈ ದಿನ ನಿಮಗೆ ಬೇಕು ಅನ್ನೋದಾದ್ರೆ ನೀವು ಪ್ರಾರ್ಥನೆ ಮಾಡುವವರಾಗಿರಿ. ನೀವು ಯಾವಾಗೆಲ್ಲ ಪ್ರಾರ್ಥನೆ ಮಾಡುವವರಾಗಿರ್ತೀರೋ ನಿಮ್ಮ ಹೃದಯ ಸಮಾಧಾನದಲ್ಲಿ ತುಂಬುತ್ತದೆ. ಆ ಸಮಾಧಾನ ನಿಮ್ಮಲ್ಲಿ ತುಂಬಿರುವಾಗ ನೀವು ಸಮಾಧಾನವಾಗಿರ್ತೀರಾ, ಬೇರೆಯವರನ್ನು ಸಮಾಧಾನ ಪಡಿಸುವವರಾಗಿರ್ತೀರಾ. ಹಲ್ಲೆಲೂಯಾ. ಖಂಡಿತವಾಗಿ ಪ್ರಿಯ ದೇವರ ಮಕ್ಕಳೇ, ಈ ವಾಕ್ಯ ಈ ದಿನ ನಿಮಗೂ, ನಿಮ್ಮ ಕುಟುಂಬಕ್ಕೂ, ನಿಮ್ಮ ಜೀವನಕ್ಕೂ ಆಶೀರ್ವಾದವಾಗಿರ್ತಾರೆ ಎಂಬುದಾಗಿ ನಾನು ಕರ್ತನಲ್ಲಿ ನಂಬುತ್ತೇನೆ. ದಯವಿಟ್ಟು ಈ ವಾಕ್ಯಗಳನ್ನು ನೀವು ಚೆನ್ನಾಗಿ ಓದ್ರಿ, ಮತ್ತೆ ಮತ್ತೆ ಓದಿ ಅದನ್ನು ಧ್ಯಾನಿಸ್ರಿ, ಇದನ್ನು ವಾಕ್ಯಗಳನ್ನು ಮೆಲುಕು ಹಾಕ್ತಾ ಇರ್ರಿ. ಖಂಡಿತ ಈ ವಾಕ್ಯ ನಿಮ್ಮನ್ನು ಆಶೀರ್ವದಿಸಿ, ನಿಮ್ಮನ್ನು ಬಲಪಡಿಸಿ, ನಿಮ್ಮನ್ನು ಉನ್ನತ ಸ್ಥಿತಿಗೆ ತರ್ತದೆ. ಅದರಲ್ಲಿ ಸಂದೇಹವೇ ಇಲ್ಲ. ಈ ಕೊನೆಯ ದಿನಗಳಲ್ಲಿ ವಾಕ್ಯಗಳನ್ನು ಹೆಚ್ಚಾಗಿ ಓದ್ರಿ, ಹೆಚ್ಚಾಗಿ ಪ್ರಾರ್ಥನೆ ಮಾಡ್ರಿ, ಕರ್ತನನ್ನೇ ಒರಗಿಕೊಂಡಿರ್ರಿ. ಖಂಡಿತ ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ. ಪ್ರೈಸ್ ದ ಲಾರ್ಡ್. ಪ್ರಿಯರೇ, ನಿಮ್ಮಲ್ಲಿ ಚಿಕ್ಕ ಮನವಿ, ಇನ್ನು ಅನೇಕರು ಇದನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ, ಅನೇಕರಿಗೆ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ. ಈ ಸೇವೆಗಾಗಿ ಒಂದು ಕ್ಷಣ ನಿಮ್ಮ ವೈಯಕ್ತಿಕ ಕುಟುಂಬ ಪ್ರಾರ್ಥನೆಗಳಲ್ಲಿ ಪ್ರಾರ್ಥನೆ ಮಾಡ್ರಿ. ಬರುವ ದಿನಗಳಲ್ಲಿ ಈ ಸೇವೆ ಇನ್ನೂ ಅನೇಕರಿಗೆ ತಲುಪಲಿ. ಇದರ ಮೂಲಕ ಅನೇಕರು ರಕ್ಷಣೆ ಹೊಂದಲಿ, ಸಮಾಧಾನವನ್ನು ಹೊಂದಿಕೊಳ್ಳಲಿ, ದೇವರ ನಾಮವನ್ನು ಎಲ್ಲರೂ ಕೂಡ ಮಹಿಮೆಪಡಿಸಲಿ. ಆ ರೀತಿಯಾಗಿ ನೀವು ಮಾಡ್ತೀರಿ ಎಂಬುದಾಗಿ ನಾನು ಕರ್ತನನ್ನು ನಂಬುತ್ತೇನೆ. ಎಲ್ಲ ಮಹಿಮೆ ನನ್ನ ಕರ್ತನಾದ ಯೇಸುವಿಗೆ ಸಲ್ಲಲಿ. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.